ಕಾರ್ಮಿಕ ದಿನಾಚರಣೆ ಏನಾದರೂ ಒಂದು ಪ್ರಯೋಜನ ಬರಬೇಕು ಮಾಡಿದ್ರಿ. ಕಾರ್ಮಿಕರು ಅಂತಂದರೆ ದೇಶದ ಬೆನ್ನೆಲುಬು ಕೂಡ. ಅವರಿಲ್ಲದೆ ಯಾವುದೇ ಒಂದು ಕಟ್ಟಡ ಆಗಲಿ ಅಥವಾ ಸುರಕ್ಷತೆ ಆಗಲಿ ಯಾವುದೂ ಇರೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಸುಮಾರು ಇವತ್ತು ದೇಶದಲ್ಲಿ ಏನಿದೆಯೋ ಎಲ್ಲ ಜನರೂ ಸುರಕ್ಷತೆಯಿಂದ ಮನೆಯಲ್ಲಿ ನೆಮ್ಮದಿಯಿಂದ ನಿದ್ದೆ ಮಾಡಬೇಕಾದ್ರೆ ಕಾರ್ಮಿಕರು ಮೂಲ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಜೊತೆಗೆ ಕಾರ್ಮಿಕರ ಜಯಂತಿ ಅಂತಂದರೆ ಎಲ್ಲೋ ಒಂದು ಪಟಾಕಿ ಹೊಡೆಯೋದು ಅಥವಾ ಎಲ್ಲೋ ಒಂದು ಬಾವುಟ ಹಾರಿಸೋದು ಆ ಥರ ಮಾಡೋದಕ್ಕಿಂತ ಮನುಷ್ಯತ್ವ ಮಾನವೀಯತೆಯಿಂದ 4 ಜನಕ್ಕೆ ಉಪಯೋಗ ಆಗೋವಂಥ ಕೆಲಸ ನಮ್ಮನ್ನು ನೋಡಿ ನಾವು ಕಾರ್ಮಿಕರಾದರೂ ಕೂಡ ನಮಗೂ ಮನುಷ್ಯತ್ವ ಮಾನವೀಯತೆ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನೆಲಮಂಗಲ ಸಾರ್ವಜನಿಕ ಆಸ್ಪತ್ರೆ ಒಳಗೆ ರೋಗಿಗಳು ಏನಾದರೂ ಇದ್ದಾರೆ ಅವ್ರಿಗೆಲ್ಲ ಬ್ರೆಡ್ಡು ಮತ್ತು ಡೆಲಿವರಿ ಆಗಿರೋಂಥ ಹೆಣ್ಮಕ್ಳಿಗೆ ಬೆಡ್ಶೀಟು ಮತ್ತು ಬ್ರೆಡ್ಡು ಜೊತೆಗೆ ಫಲಹಾರ ಮತ್ತು ಊಟದ ವ್ಯವಸ್ಥೆ ಕೂಡ ಮಾಡಿದ್ವಿ. ಸಿಹಿ ಹಂಚಿ ಇವತ್ತು ಸಂಭ್ರಮ ಆಚರಣೆ ಮಾಡ್ತಾಯಿದ್ದೀವಿ. ಇದಕ್ಕೆ ನಮ್ಮ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು ಏನು ಸಹಕಾರಿಯಾಗಿ ನಿಂತಿದ್ದಾರೋ ಇವರೆಲ್ಲ ನಮ್ಮ ಕರ್ನಾಟಕ ಜನಸೈನ್ಯ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸುತ್ತಾ, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನದಾಗಿ ಕಾರ್ಮಿಕರು ಅಂತಂದರೆ ಬರೀ ಶ್ರಮಜೀವಿಗಳು ಅಷ್ಟೇ ಅಲ್ಲ, ಅವರು ಬೇರೆಯವರಿಗೆ ಏನಾದರೂ ಒಂದು ಸಹಾಯ ಮಾಡೋಂಥ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ ಅನ್ನೋದನ್ನು ತೋರಿಸ್ಕೊಡ್ತೀವಿ. ಹಾಗಾಗಿ ನಮ್ಮ ಕರ್ನಾಟಕ ಜನಸೈನ್ಯ ಯಾವತ್ತೂ ಕಾರ್ಮಿಕರ ಪರವಾಗಿ ಇರುತ್ತೆ, ಕಾರ್ಮಿಕರ ಬೆನ್ನೆಲುಬಾಗಿರುತ್ತೆ. ಕಾರ್ಮಿಕರಿಗೆ ಏನೇ ಕುಂದುಕೊರತೆಗಳು ಆದರೂ ಕೂಡ ಅವ್ರಿಗೆ ಸ್ಪಂದಿಸಿ ಅವ್ರಿಗೆ ನ್ಯಾಯ ಕೊಡಿಸೋಂಥ ಕೆಲಸ ಕೂಡ ಮಾಡ್ತೀವಿ ಅಂತೇಳಿ ಈ ಸಮಯದಾಗ ಹೇಳೋಕ್ಕೆ. ಇವರಿಗೆ ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಏನಾದರೆ ಸರ್ಕಾರದಿಂದ ಸುಮಾರು ಸೌಲಭ್ಯಗಳಿದ್ದಾವೆ. ಇವತ್ತು ಸಿದ್ದರಾಮಯ್ಯ ಅವ್ರ ಸರ್ಕಾರದಲ್ಲಿ ಹಲವಾರು ಸೌಲಭ್ಯಗಳನ್ನ ಹೆಚ್ಚಿಗೆ ಕೂಡ ಮಾಡಿದ್ದಾರೆ. ಇವತ್ತು ನಾರ್ಮಲ್ಲಾಗಿ ಏನಾದರೂ ಸಹಜವಾಗಿ ಮರಣ ಹೊಂದಿದ್ರೆ 75,000 ಕೊಡ್ತಾಯಿದ್ರು ಕಟ್ಟಡ ಕಾರ್ಮಿಕರಿಗೆ, ಇವತ್ತು 1.5 ಲಕ್ಷ ಮಾಡಿದ್ದಾರೆ. ಕಟ್ಟಡ ಕಾರ್ಮಿಕರಿಗೆ ಏನಾದರೂ ಕೆಲಸ ಮಾಡೋಂಥ ಜಾಗದಾಗ ಏನಾದರೂ ಡೆತ್ ಆದರೆ 5,75,000 ಇತ್ತು, ಅದನ್ನು 8 ಲಕ್ಷ ಮಾಡಿದ್ದಾರೆ. ಸರ್ಕಾರದಿಂದ ಇವತ್ತು ತುಂಬ ಯೋಜನೆಗಳು ಬಂದಿದ್ದಾವೆ. ಆ ಯೋಜನೆಗಳನ್ನೆಲ್ಲ ಅವರು ಮನೆ ಬಾಗಿಲು ತಲುಪಿಸೋಂಥ ಕೆಲಸ ನಮ್ಮ ಕರ್ನಾಟಕ ಜನಸೈನ್ಯ ಮಾಡ್ತಾಯಿದೆ. ಜೊತೆಗೆ ಕಾರ್ಮಿಕರು ಸುಮಾರು ಜನಕ್ಕೆ ನಾವು ಅವ್ರಿಗೆ ಸೇಫ್ಟಿ ಬಗ್ಗೆ ಕೂಡ ಅರಿವು ಮೂಡಿಸ್ತಾ ಇದ್ದೀವಿ. ಏಕೆಂದರೆ ಅವರು ಚೆನ್ನಾಗಿದ್ದರೆ ಮಾತ್ರನೇ ಕಟ್ಟಡ ಕಟ್ಟೋಕ್ಕೆ ಸಾಧ್ಯ. ಹಾಗಾಗಿ ಸೇಫ್ಟಿ ತುಂಬ ಮುಖ್ಯ ಅಂತ ಹೇಳಿ ಕಾರ್ಮಿಕರಿಗೆ ಒಂದು ಬೆನ್ನೆಲುಬಾಗಿ ನಿಂತ್ಕೊಂಡು ನಮ್ಮ ಕರ್ನಾಟಕ ಜನಸೈನ್ಯ ಸದಾ ಸಹಕಾರಿಯಾಗಿರುತ್ತೆ. ಅಂತಕರಿಗೆ ನೀವು ಜೀವನ ಮಾಡೋಕ್ಕೋಸ್ಕರ ದುಡಿಮೆ ಮಾಡ್ತೀರಾ, ಜೀವ ಕೂಡ ತುಂಬ ಮುಖ್ಯ. ಹಾಗಾಗಿ ಜಾಗ್ರತೆಯಿಂದ ಕೆಲಸ ಮಾಡಬೇಕು. ಮತ್ತು ತುಂಬ ಜನ ಹೊರ ರಾಜ್ಯದಿಂದ, ಹೊರ ಜಿಲ್ಲೆಯಿಂದ ಬಂದು ಕೆಲಸ ಮಾಡ್ತಾಯಿದ್ದಾರೆ. ಯಾವುದೇ ರೀತಿ ಸೇಫ್ಟಿ ಮೆಜರ್ಮೆಂಟ್ಸ್ ತೊಗೊತಾ ಇಲ್ಲ. ಅವ್ರಿಗೆ ನಾನು ಎಲ್ಲೋದ್ರೂ ಕೂಡ ಅವ್ರಿಗೆ ಹೇಳ್ತಾ ಇದ್ದೀನಿ, ಸೇಫ್ಟಿ ತುಂಬ ಮುಖ್ಯ. ಯಾಕೆಂದರೆ ನಮ್ಮನ್ನು ನಂಬ್ಕೊಂಡಿರ್ತಕ್ಕಂಥ ಕುಟುಂಬ ಇದೆ. ತಾಯಿ ಇರ್ಬೋದು, ತಂದೆ ಇರ್ಬೋದು, ಮಕ್ಕಳು ಮತ್ತು ಅಜ್ಜಿ ತಾತ ಇವರೆಲ್ಲ ಒಬ್ಬರನ್ನೇ ನಂಬ್ಕೊಂಡಿರ್ತಾರೆ. ಅವರೆಲ್ಲನೂ ಅನಾಥ ಮಾಡಿ ಇವರು ಕೊನೆಯ ಹೆಸರು ಹೇಳೋದು ಬೇಡ. ಇವರು ಸೇಫ್ಟಿಯಾಗಿ ಕೆಲಸ ಮಾಡಿ ಕುಟುಂಬನೂ ಸೇಫ್ಟಿಯಾಗಿ ಮಾಡ್ಕೊಬೇಕು ಅನ್ನೋದು ನನ್ನ ಉದ್ದೇಶ. 6,000 ಜನ ಕಾರ್ಮಿಕರಿದ್ದಾರೆ. 6,000 ಜನ ಕಾರ್ಮಿಕರು ಕೂಡ ಇವತ್ತು ನಾವು ಕರ್ನಾಟಕದಲ್ಲಿ ಹಲವಾರು ಫೇಕ್ ಕಾರ್ಡ್ಗಳು ಕೂಡ ಮಾಡಿಸ್ಕೊಂಡಿದ್ರು. ಅದರಲ್ಲಿ ನೆಲಮಂಗಲದಲ್ಲಿ ತುಂಬ ಕಡಿಮೆ, ಅತಿ ಕಡಿಮೆ ಮಾಡಿದ್ದು. ಈಗೇನಾದರೂ ಸರ್ಕಾರ ಹೊಸ ಹೆಜ್ಜೆ ಇಟ್ಟಿದೆಯೋ ಆ ಹೆಜ್ಜೆಯಿಂದ ಏನು ಫೇಕ್ ಕಾರ್ಮಿಕರಿದ್ದಾರೋ ಎಲ್ಲರನ್ನೂ ಕೈ ಬಿಟ್ಟು ಇವತ್ತು ನಿಜವಾಗ್ಲೂ ಕಾರ್ಮಿಕರು ಏನು ಇದ್ದಾರೋ ಅವ್ರಿಗೆ ಸರ್ಕಾರದಿಂದ ಬರೋ ಯೋಜನೆಗಳು ಕೂಡ ತಲುಪಿಸೋ ಅಂಥ ಕೆಲಸ ಮಾಡ್ತಾಯಿದ್ದೀವಿ. ಮತ್ತು ಸರ್ಕಾರ ಕೂಡ ಒಳ್ಳೆ ಹೆಜ್ಜೆ ಇಟ್ಟಿದೆ. ಏನಾದರೂ ಫೇಕ್ ಕಾರ್ಮಿಕರಿದ್ದಾರೋ ಅವ್ರನ್ನ ಕಂಡುಹಿಡಿಯೋ ನಿಟ್ಟಿನಲ್ಲಿ ಕಾರ್ಮಿಕರ ಒಂದು ಹೊಸ ಟೀಮ್ ರೆಡಿ ಮಾಡಿ ಅವರ ಕೆಲಸ ಮಾಡೋ ಜಾಗಕ್ಕೆ ಹೋಗಿ ಕೆಲಸ ಮಾಡ್ತಾ ಇದ್ದಾರಾ ಇಲ್ವಾ ಅಂತ ಪತ್ತೆ ಹಚ್ಚಿ ಅವ್ರಿಗೆ ನಿಜವಾದ ಕಾರ್ಮಿಕ ಆದರೆ ಅವನಿಗೆ ಸೌಲಭ್ಯಗಳು ದೊರಕಬೇಕು ಅಂತ ಹೇಳ್ಬಿಟ್ಟು ಇವತ್ತು ಕಾರ್ಡ್ ಕೂಡ ಅಪ್ರೂವ್ ಮಾಡ್ತಾ ಇದ್ದಾರೆ. ಸರ್ಕಾರ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಬೀಳ್ತೀನಿ. ಯಾಕೆಂದರೆ ಇಷ್ಟೊಂದು ಯೋಜನೆಗಳು, ಸುಮಾರು ಯೋಜನೆಗಳಿದ್ದಾವೆ. ಹೆಣ್ಣು ಮಕ್ಕಳಿಗಂತೂ 2 ಹೆಣ್ಮಕ್ಳಿಗೆ 50,000 ಬಾಂಡ್ ಕೊಡ್ತಾರೆ, ಹೆಣ್ಣಾಗಲಿ ಗಂಡಾಗಲಿ. ಮತ್ತು ತಾಯಿ ಮಗು ಹೆರಿಗೆ ಸೌಲಭ್ಯ ಅಂತ ಇದೆ. 4 ಮನೆಯಲ್ಲಿರ್ತಕ್ಕಂಥ ಫ್ಯಾಮಿಲಿಗೆ ಸುಮಾರು ಒಂದು 2 ಲಕ್ಷ ತನಕ ಮೇಜರ್ ಆಪ್ರೇಷನ್ಗೆ ಇದೆ. ಮತ್ತು 2 ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದೆ. 2 ಮಕ್ಕಳಿಗೆ ಮದುವೆಗೆ ಸಹಾಯಧನ ಮಾಡ್ತಾ ಇದೆ. ಅದಾದಮೇಲೆ ಅಂತ್ಯಕ್ರಿಯೆ ವೆಚ್ಚ ಕೊಡ್ತಾ ಇದೆ. ಸಹಜ ಮರಣ ಹೊಂದರೂ ಕೂಡ ಮತ್ತು ಕಟ್ಟಡದಾಗ ಏನಾದರೂ ಸಮಸ್ಯೆಯಾಗಿ ಕಾಲ ಮುರಿದ್ರೆ 2 ಲಕ್ಷ ತನಕ ಪರಿಹಾರ ಕೊಡ್ತಾ ಇದೆ. ಏನಾದರೂ ಓಡಾಡೋಕ್ಕಾಗದು ಶಾಶ್ವತ ದುರ್ಬಲತೆ ಹೊಂದಿದ್ರೆ ಅವ್ರಿಗೆ 2 ಲಕ್ಷದ ಜೊತೆಗೆ 3,000 ತಿಂಗಳಿಗೆ ಮಾಸಿಕ ಪಿಂಚಣಿ ಮಾಡ್ತಾ ಇದೆ. ಮತ್ತು 60 ವರ್ಷ ತನಕ ಏನೂ ಆಗ್ದಂಗಿದ್ರೆ 60 ವರ್ಷ ಆದಮೇಲೆ ಅವ್ರಿಗೆ 3,000 ಪಿಂಚಣಿ ಬರ್ತಾ ಇದೆ. ಅವ್ರು ಆದ ನಂತರ ಹೆಂಡ್ತಿಗೆ ಬರುತ್ತೆ. ಮತ್ತು ಕುಟುಂಬ ಪಿಂಚಣಿ ಅಂತ ಕೂಡ ಮಾಡಿದೆ. ಸುಮಾರು ಸೌಲಭ್ಯಗಳು ಸರ್ಕಾರದಿಂದ ಬರ್ತಾಯಿದ್ದಾವೆ. ಸರ್ಕಾರದಿಂದ ಬರೋಂಥ ಸೌಲಭ್ಯಗಳನ್ನೆಲ್ಲ ತಪ್ಪಿಸೋಂಥ ಕೆಲಸ ಮಾಡ್ತಾಯಿದ್ದೀವಿ. ಕಾರ್ಮಿಕರಿಗೆ ಸುರಕ್ಷತೆಯೇ ತುಂಬ ಮುಖ್ಯ ಅಂತ ಹೇಳಿ ಈ ಮೂಲಕ ಹೇಳೋದು ಇಷ್ಟಪಡ್ತೀನಿ. ನರಸಿಂಹಯ್ಯ, ನಮ್ಮ ಕರ್ನಾಟಕ ಜನಸೈನ್ಯ ಅಧ್ಯಕ್ಷರು.